ಗುಜರಾತ್ನ ವಡೋದರಾದಲ್ಲಿ ಪ್ರಧಾನಿ ಮೋದಿ ರ್ಯಾಲಿ ನಡೆಸ್ತಾ ಇದ್ದಾರೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಬಾರಿಗೆ ತವರಿಗೆ ಭೇಟಿ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ. 2 ದಿನ ತವರು ರಾಜ್ಯದಲ್ಲಿ ಇರಲಿದ್ದಾರೆ ಪ್ರಧಾನಿ ಮೋದಿ. ರಸ್ತೆಯುದ್ದಕ್ಕೂ ಕೂಡ ಸಾವಿರಾರು ಜನ ಸೇರಿ ಅಲ್ಲಿ ಭವ್ಯ ಸ್ವಾಗತ ಕೋರ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರಿಗೆ. ರಸ್ತೆ ಇಕ್ಕೆಲಗಳಲ್ಲಿ ತ್ರಿವರ್ಣ ಧ್ವಜ ಹಿಡಿದು ನಿಂತಿದ್ದಾರೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಖುಷಿಯಾಗಿ ಮೋದಿ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. 82,000 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅಲ್ಲಿ ಚಾಲನೆ ಕೊಡಲಿದ್ದಾರೆ. ದಹೋಡ್ನಲ್ಲಿ ರೈಲಿನ ಇಂಜಿನ್ ತಯಾರಿಕಾ ಘಟಕಕ್ಕೆ ಚಾಲನೆ ಕೊಡಲಿದ್ದಾರೆ ಮೋದಿ. ಖರೋದ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸೋಮನಾಥ ಹಾಗೂ ಅಹಮದಾಬಾದ್ ಸಂಚರಿಸುವಂತಹ ವಂದೇ ಭಾರತ್ ರೈಲಿಗೆ ಚಾಲನೆ ಕೊಡಲಿದ್ದಾರೆ. ಬಳಿಕ ಭುಜ್ಗೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಚಾಲನೆ ಕೊಡಲಿದ್ದಾರೆ. ಸಾವಿರಾರು ಜನ ರಸ್ತೆಯ ಇಕ್ಕೆಲಗಳಲ್ಲಿ ಸೇರಿ ಬಾವುಟಗಳನ್ನು ಪ್ರದರ್ಶನ ಮಾಡ್ತಾ ಮೋದಿ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ ಒಂದು ಬೃಹತ್ ರ್ಯಾಲಿಯನ್ನ ಗಮನಿಸಬಹುದು. ಯಾವ ರೀತಿಯಲ್ಲಿ ಗುಜರಾತ್ನ ಜನರು ಬಹಳ ಪ್ರೀತಿಯಿಂದ ತಮ್ಮ ನಾಯಕ ಮೋದಿ ಮೋದಿ ಅವರ ತವರು ಗುಜರಾತ್ ಆದ್ರಿಂದ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಅಲ್ಲಿ ಭವ್ಯವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಚುನಾವಣಾ ರ್ಯಾಲಿಗಳಲ್ಲಿ ಜನ ಸೇರುವಂತದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಇದು ಸುಮ್ಮನೆ ವಿಸಿಟ್ ಮಾಡ್ತಾ ಇರುವಂತದ್ದು, ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡೋದಕ್ಕೆ ಅಂತ ಪ್ರಧಾನಿ ಮೋದಿ ಗುಜರಾತ್ಗೆ ಆಗಮಿಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಜನ ಬಹಳ ಪ್ರೀತಿಯಿಂದ ಅವರನ್ನ ಬರಮಾಡಿಕೊಂಡ್ರು. ತವರು ರಾಜ್ಯ ಗುಜರಾತ್ನಲ್ಲಿ ಮೋದಿ 2 ದಿನಗಳ ಕಾಲ ಇರಲಿದ್ದಾರೆ. ಅಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಕಾಮಗಾರಿಗಳಿಗೆ ಚಾಲನೆ ಕೊಡಲಿದ್ದಾರೆ. ಆಪರೇಷನ್ ಸಿಂಧೂರದ ಗೆಲುವಿನ ಬಳಿಕ ಮೊದಲ ಬಾರಿಗೆ ತವರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಜನಗಳಲ್ಲಿ ಸಾಕಷ್ಟು ಉತ್ಸಾಹ ಇದೆ. ಇನ್ನೇನು ಕೆಲವೇ ಸಮಯದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಗುಜರಾತ್ನಲ್ಲಿ ಮಾತನಾಡ್ತಾರೆ ಪ್ರಧಾನಿ ಮೋದಿ. ಅವರ ರೋಡ್ ಶೋ ಸೋಮವಾರ ಬೆಳಗ್ಗೆ ವೀಕ್ ಡೇ ಆದರೂ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸಿದ್ದಾರೆ. ಬೇರೆ ಬೇರೆ ಪ್ಲಕಾರ್ಡ್ಗಳು, ವೆರೈಟಿ ಡ್ರೆಸ್ಸಸ್, ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನೆಲ್ಲ ಧರಿಸಿ ಮೋದಿ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಅಲ್ಲಿ ಜನ ಸೇರಿದ್ದಾರೆ. ಪುಷ್ಪವೃಷ್ಟಿ, ಹರ್ಷೋದ್ಗಾರ, ಸಂಭ್ರಮ ಮೋದಿ ಅವರನ್ನ ಸ್ವಾಗತಿಸ್ತಾ ಇದೆ ಗುಜರಾತ್ನಲ್ಲಿ. 15 ವರ್ಷ ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥವರು ಆ ನಂತರ ಇದೀಗ ಕೇಂದ್ರದ ಚುಕ್ಕಾಣಿ ಹಿಡಿದು ಅತ್ಯಂತ ಯಶಸ್ವಿಯಾಗಿ ಕೇಂದ್ರವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಪ್ರಧಾನಿ ಮೋದಿ ಅವರನ್ನ ಗುಜರಾತ್ನ ಜನತೆ ಬಹಳ ಹೆಮ್ಮೆ, ಪ್ರೀತಿ, ಆದರಗಳಿಂದ ಬರಮಾಡಿಕೊಳ್ತಾ ಇದ್ದಾರೆ. ವಡೋದರಾದಲ್ಲಿ ನಡೀತಾ ಇರುವಂತಹ ರೋಡ್ ಶೋ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಮೋದಿಯವರ ಹತ್ರ ಬರ್ತಾ ಇದ್ದ ಹಾಗೇನೆ ಜನರ ಆ ಒಂದು ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಸ್ವಾತಂತ್ರ್ಯ ಸೇನಾನಿಗಳಂತೆ ವೇಷಭೂಷಣಗಳನ್ನು ಧರಿಸಿರ್ತಕ್ಕಂಥ ಹಲವು ಬಗೆಯಲ್ಲಿ ಸುಂದರವಾಗಿ ವೇಷಭೂಷಣಗಳನ್ನ ಧರಿಸಿ ಬಂದು ಇವತ್ತು ಪ್ರಧಾನಿ ಮೋದಿ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಗುಜರಾತ್ನ ಜನರಿಗೆ ಒಂದು ಖುಷಿ. ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಪ್ರಧಾನಿ ಮೋದಿ, ಜಾಗತಿಕ ನಾಯಕ ಪ್ರಧಾನಿ ಮೋದಿ ಅವರನ್ನ ವಿಶ್ವಕ್ಕೆ ಕೊಟ್ಟಿದ್ದು ಗುಜರಾತ್. ಆ ಒಂದು ಖುಷಿ ಆ ಜನಗಳ ಮುಖದಲ್ಲಿ ಕಾಣ್ತಾ ಇದೆ. ಆ ಒಂದು ಸಂಭ್ರಮ ಜನಗಳ ಮುಖದಲ್ಲಿ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರದ ಗೆಲುವಿನ ಖುಷಿ ಕೂಡ ಕಾಣ್ತಾ ಇದೆ. ಮನೆಗಳ
ಕಟ್ಟಡಗಳ ಮೇಲೆ ನಿಂತು ಪ್ರಧಾನಿ ಮೋದಿ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ ಜನ. ಅಲ್ಲಿಂದ ಈ ದೃಶ್ಯವನ್ನ, ಈ ಅವರ ರೋಡ್ ಶೋ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಜನ. ಕೈ ಮುಗಿದು ನಿಂತಿರುವಂತಹ ಪ್ರೀತಿ ನೋಡಿ, ಕೈ ಮುಗಿದು ನಿಂತಿರ್ತಾರೆ. ಎಷ್ಟು ಪ್ರೀತಿಯಿಂದ ಮೋದಿ ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಬಿಸಿಲಿದೆ, ಬಿಸಿಲನ್ನು ಲೆಕ್ಕಿಸದೆ ಜನ ನಿಂತು ಮೋದಿ ಅವ್ರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಅವರತ್ತ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಇವತ್ತು? ಮೋಸ್ಟ್ಲಿ ಅವರು ಗುಜರಾತಿನಲ್ಲಿ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಏನು ಹೇಳ್ತಾರೆ ಮೋದಿ ಅವರ ಭಾಷಣದಲ್ಲಿ ಅನ್ನುವಂಥದ್ದು ಕುತೂಹಲ. ಗುಜರಾತ್ಗೆ ಸಂಬಂಧಪಟ್ಟ ವಿಚಾರಗಳನ್ನ ಹೆಚ್ಚಾಗಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆ. ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡ್ತಾರೆ ಇವತ್ತು. ಭುಜ್ ಪ್ರಾಂತ್ಯದಲ್ಲಿ ವಿವಿಧ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡ್ತಾರೆ. 82,000 ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೋದಿ ಚಾಲನೆ ನೀಡಲಿದ್ದಾರೆ. ಗುಜರಾತ್ ಅನ್ನ ಒಂದು ಅಭಿವೃದ್ಧಿ ಹೊಂದಿದ ರಾಜ್ಯವನ್ನಾಗಿ ಮಾಡುವತ್ತ ದಾಪುಗಾಲಿಡ್ತಾ ಇದ್ದಾರೆ ಗುಜರಾತ್ನ ಸಂಸದರು. ಅದಕ್ಕೆ ಪ್ರಧಾನಿ ಮೋದಿ ಸಾಥ್ ನೀಡಿದ್ದಾರೆ. ಇವತ್ತು ವಡೋದರಾದಲ್ಲಿ ರೋಡ್ ಶೋ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಮುಕ್ತಾಯವಾಗಿ ಅವರ ಸಾರ್ವಜನಿಕ ಸಭೆ ಆರಂಭ ಆಗತ್ತೆ. ರಸ್ತೆಯ ಇಕ್ಕೆಲೆಗಳಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಜನ ಹರ್ಷೋದ್ಗಾರ ಮಾಡ್ತಾ ಮೋದಿ ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಮೋದಿಯವರ ಮಾತಿಗಾಗಿ ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ಅಲ್ಲೂ ಕೂಡ ಸಾವಿರಾರು ಜನ ಕಾಯ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ಏನ್ ಮಾತನಾಡ್ತಾರೆ ಅಂತ. ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಲವು ಯೋಜನೆಗಳಿಗೆ ಇವತ್ತು ಚಾಲನೆ ಕೊಟ್ಟು ಆನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪಹಲ್ಗಾಂವ್ ಭೀಕರ ದಾಳಿಯ ಸಂದರ್ಭದಲ್ಲಿ ದೇಶದಲ್ಲಿ ಒಂದು ರೀತಿ ಆತಂಕ ಮನೆ ಮಾಡಿತ್ತು. ಆ ನಂತರದಲ್ಲಿ ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿದ್ರು ಅಂತ ಶಿವಮೊಗ್ಗದ ಪಲ್ಲವಿ ಕೂಡ ಹೇಳ್ತಾ ಇದ್ರು. ಜಾಕೆ ಮೋದಿ ಕೋ ಬೋಲೋ ಅಂತ ಹೇಳಿ ನಮ್ಮನ್ನ ಹೊಡೆದ್ರು ಅಂತ. ಆ ನಂತರದಲ್ಲಿ ದೇಶದಲ್ಲಿ ನಡೆದದ್ದು ಇತಿಹಾಸ. ಅದನ್ನ ಆಪರೇಷನ್ ಸಿಂಧೂರ ಅಂತಾರೆ. ಆಪರೇಷನ್ ಸಿಂಧೂರದಲ್ಲಿ ಭರ್ಜರಿ ಗೆಲುವನ್ನ ಕಂಡ ನಂತರದಲ್ಲಿ ಸಮರ್ಥ ನಾಯಕತ್ವದ ಕ್ರೆಡಿಟ್ ಅನ್ನ ಜಾಗತಿಕ ನಾಯಕರು ಮೋದಿಗೆ ಕೊಟ್ಟರು. ಇದೀಗ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರದ ನಂತರ ಗುಜರಾತ್ನ ವಡೋದರಾದಲ್ಲಿ ನಡೀತಾ ಇರತಕ್ಕಂಥ ಒಂದು ರೋಡ್ ಶೋನಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಇವತ್ತು ಅವರು ಸಾಕಷ್ಟು ದೊಡ್ಡ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾರೆ. ಗುಜರಾತ್ ಜನರ ಪ್ರೀತಿ ಎಂಥದ್ದು ಮೋದಿ ಅವರ ಕುರಿತಾಗಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಸಹಸ್ರ ಸಂಖ್ಯೆಯಲ್ಲಿ ಜನ ಆಗಮಿಸಿ ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಸಾರ್ವಜನಿಕ ಸಭೆ ಕೂಡ ಆರಂಭ ಆಗತ್ತೆ. ಬಹಳ ವರ್ಷಗಳ ನಂತರ ಭಾರತದಲ್ಲಿ ರಾಜಕೀಯ ನಾಯಕರೊಬ್ಬರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಗಳ ಪ್ರೀತಿ ಸಿಗ್ತಾ ಇರ್ತಕ್ಕಂಥದ್ದು. ಜನಗಳು ಸ್ವಯಂ ಪ್ರೇರಿತರಾಗಿ ಪ್ರೀತಿಯಿಂದ ಬಂದು ಮೋದಿ ಅವರನ್ನ ಸ್ವಾಗತ ಮಾಡ್ತಾರೆ. ಮೋದಿ ಅವ್ರನ್ನ ನೋಡೋದಕ್ಕೆ ಅಂತಾನೆ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡ್ತಾರೆ. ಇನ್ನು ಗುಜರಾತ್ನವರಿಗಂತೂ ಕೇಳೋದೇ ಬೇಡ. ತಮ್ಮದೇ ನೆಲದ ಭಾಯಿ ಮೋದಿ ಭಾಯಿ, ತಮ್ಮದೇ ನೆಲದ ನಾಯಕ. ಹಾಗಾಗಿ ಬಹಳ ಪ್ರೀತಿಯಿಂದ ಬಂದು ಮೋದಿ ಅವರನ್ನ ವೆಲ್ಕಮ್ ಮಾಡ್ಕೋತಾ ಇದ್ದಾರೆ.
ಅನ್ನೋ ಹರ್ಷೋದ್ಗಾರ ವಡೋದರಾದಲ್ಲಿ ಮುಗಿಲು ಮುಟ್ಟಿದೆ. ಗುಜರಾತ್ನ ನೆಲದಲ್ಲಿ ಹುಟ್ಟಿ ಅನಂತರ ಮೋದಿ ಜಾಗತಿಕ ನಾಯಕನಾಗಿ ಬೆಳೆದ ಪರಿ ಇದೆಯಲ್ಲ, ಎಂಥವರನ್ನು ಕೂಡ ನಿಬ್ಬೆರಗಾಗಿಸುವಂಥದ್ದು. ಕಳೆದ 2 ದಶಕಗಳಲ್ಲಿ ಮೋದಿ ಅವರ ಬೆಳವಣಿಗೆ ಇಡೀ ಜಗತ್ತನ್ನ ಅಚ್ಚರಿಗೀಡು ಮಾಡಿತು. ಅಷ್ಟೇ ಅಲ್ಲ, ಅವರು ಇಡೀ ಭಾರತವನ್ನ ಬೆಳೆಸಿದ ರೀತಿ, ಮೊದಲಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅತ್ಯಂತ ಯಶಸ್ಸು ಗಳಿಸಿದವರು, ಅನಂತರ ಭಾರತದ ಪ್ರಧಾನಿಯಾಗಿ ಅವರು ಗಳಿಸಿರ್ತಕ್ಕಂಥ ಯಶಸ್ಸು, ಕೀರ್ತಿ ಮತ್ತು ಭಾರತವನ್ನ ಮುನ್ನಡೆಸಿದ ರೀತಿಗೆ ಜನ ಮೆಚ್ಚಿ ತಲೆದೂಗ್ತಾ ಇದ್ದಾರೆ. ಆ ಒಂದು ಮೆಚ್ಚುಗೆ, ಪ್ರೀತಿ, ಅಭಿಮಾನ ತವರಿನ ಜನಗಳಲ್ಲೂ ಕೂಡ ಕಾಣ್ತಾ ಇದೆ. ಹಾಗಾಗಿ ವಡೋದರಾದ ಈ ರ್ಯಾಲಿ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಜನಗಳ ಮುಖದಲ್ಲಿ ಮೋದಿಯವರ ಕುರಿತಾದ ಆ ಪ್ರೀತಿ, ಅಭಿಮಾನ, ಖುಷಿ, ಸಂತಸ ಉಕ್ತಾ ಇರೋದನ್ನ ಕಾಣಬಹುದು. ಮೋದಿ ನಮ್ಮವರು ಅನ್ನುವಂತಹ ಒಂದು ಪ್ರೀತಿ ಇದೆಯಲ್ಲ, ಅದು ಬಹಳ ಸ್ಪಷ್ಟವಾಗಿ ಗುಜರಾತ್ನ ಜನಗಳಲ್ಲಿ ಕಾಣ್ತಾ ಇದೆ. ಅಫ್ಕೋರ್ಸ್ ಇವತ್ತು ದೇಶಾದ್ಯಂತ ಪ್ರಧಾನಿ ಮೋದಿ ಅವರಿಗೆ ಅಭಿಮಾನಿಗಳಿದ್ದೇ ಇದ್ದಾರೆ, ಪ್ರಪಂಚದಾದ್ಯಂತ ಅಭಿಮಾನಿಗಳಿದ್ದೇ ಇದ್ದಾರೆ. ಆದರೆ ತವರು ಜಿಲ್ಲೆಗೆ ಭೇಟಿ ಕೊಡುವಾಗ ಅದೊಂದು ಬೇರೆಯದೇ ಖುಷಿ. ಅದು